ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿದ್ದ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಶೋಭಾ ಕರಂದ್ಲಾಜೆ ಆಯ್ಕೆಯಾಗಿದ್ದಾರೆ. ಸ್ವಪಕ್ಷೀಯರಿಂದಲೇ ಕಂಗಣಿಗೆ ಗುರಿಯಾಗಿದ್ದ ಶೋಭಾ ಎಡರುತೊಡರುಗಳನ್ನು ಸಂಭಾಳಿಸಿ ಯಶಸ್ವಿಯಾಗಬೇಕಾದ ಅನಿವಾರ್ಯತೆ ಇದೆ. ಇನ್ನೊಂದೆಡೆ ಶೋಭಾ ವಿರುದ್ಧ ನೋಟಾ ಅಭಿಯಾನ ಆರಂಭವಾಗಿದ್ದು ಇದೆಲ್ಲ ಕಾಂಗ್ರೆಸ್ ತಂತ್ರ ಎಂದು ಶೋಭಾ ಕಿಡಿಕಾರಿದ್ದಾರೆ. ತೀವ್ರ ಕುತೂಹಲಕ್ಕೆ ಕಾರಣವಾಗಿದ್ದ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿಯ ಶೋಭಾ ಹೆಸರು ಘೋಷಣೆಯಾಗಿದೆ. ಕೇಂದ್ರದ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಉಪಸ್ಥಿತಿಯಲ್ಲಿ 26ರಂದು ಶೋಭಾ ನಾಮಪತ್ರ ಸಲ್ಲಿಸಲಿದ್ದಾರೆ. ಸ್ವಪಕ್ಷೀಯರಿಂದ ಗೋಬ್ಯಾಕ್ ಶೋಭಾ ಎಂಬ ಅಭಿಯಾನದಿಂದ ಸ್ವಲ್ಪ ಮಟ್ಟಿಗೆ ಅವಮಾನ ಮತ್ತು ಚಿಂತೆಗೊಳಗಾಗಿದ್ದ ಶೋಭಾ ಕೇಂದ್ರದ ನಾಯಕರ ಕೃಪಾ ಕಟಾಕ್ಷದಿಂದ ಟಿಕೆಟ್ ಪಡೆಯುವಲ್ಲಿ ಸಫಲರಾಗಿದ್ದಾರೆ. ಶೋಭಾ ಅಭ್ಯರ್ಥಿ ಅಂತ ಘೋಷಣೆಯಾಗ್ತಿದ್ದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಶೋಭಾ ಸಿಡಿ ಬಿಡುಗಡೆ ಮಾಡ್ತೇವೆ ಅಂತ ಬೆದರಿಕೆ ವ್ಯಕ್ತವಾಗಿತ್ತು. ಇದಕ್ಕೆ ಪ್ರತಿಕ್ರಿಯಿಸಿದ ಶೋಭಾ, ಇದೆಲ್ಲ ಕಾಂಗ್ರೆಸ್ ತಂತ್ರ. ರಾಜ್ಯದ ನಕಲಿ ಸರ್ಕಾರ ಇಂಥ ನಕಲಿ ಸಿಡಿಗಳನ್ನ ಮಾಡುತ್ತೆ. ಇವರಿಗೆ ಚುನಾವಣೆ ಬಂದಾಗ ಸಿಡಿ ನೆನಪಾಗುತ್ತೆ ಅಂತ ಕಿಡಿಕಾರಿದ್ರು. ಚುನಾವಣೆ ಬಂದಾಗ ಕಾಂಗ್ರೆಸ್ ಅವರಿಗೆ ಸಿಡಿಗಳ ನೆನಪಾಗುತ್ತೆ. ಅಭಿವೃದ್ಧಿಯಲ್ಲಿ ಗೆಲ್ಲಲಿಕ್ಕೆ ಆಗದಂತ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸಿಡಿ ರಾಜಕಾರಣದ ಮೂಲಕ ಈ ರಾಜ್ಯದಲ್ಲಿ ಗೆಲ್ಲಬಹುದು ಅನ್ನುವಂಥದ್ದನ್ನ ಇವತ್ತು ಒಂದು ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಸುಳ್ಳು, ಎಲ್ಲವೂ ಕೂಡ ನಕಲಿ. ಹೇಗೆ ಇಲ್ಲಿ ಒಂದು ನಕಲಿ ಸರ್ಕಾರಗಳು, ನಕಲಿ ಡೈರಿಗಳು ಕೂಡ ಹೊರಗೆ ಬರುವಂಥದ್ದಿದೆ. ಆದರೆ ರಾಜಕೀಯ ವಿಶ್ಲೇಷಕರ ಪ್ರಕಾರ ಈ ಬಾರಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಈ ಕ್ಷೇತ್ರದಲ್ಲಿ ಬಿಜೆಪಿ ವಿರುದ್ಧ ನೋಟಾ ಅಭಿಯಾನ ಆರಂಭವಾಗಿರೋದು ಬಿಜೆಪಿಗೆ ಹಿನ್ನಡೆಯಾಗಬಹುದು. ಕಾರಣ ನೋಟಾ ಅಭಿಯಾನ ಶೋಭಾ ವಿರುದ್ಧ ಇರೋದ್ರಿಂದ ಬಿಜೆಪಿಗೆ ಮತ ಕಡಿಮೆಯಾಗಬಹುದು. ಆದರೂ ಈ ಕ್ಷೇತ್ರದಲ್ಲಿ ಗೆಲುವಿನ ಅವಕಾಶ ಬಿಜೆಪಿಗೆ ಹೆಚ್ಚಿದೆ. ಇನ್ನೊಂದೆಡೆ ಮೈತ್ರಿ ಅಭ್ಯರ್ಥಿಯಾಗಿ ಪ್ರಮೋದ್ ಮಧ್ವರಾಜ್ಗೆ ಜೆಡಿಎಸ್ ಬಿ ಫಾರಂ ಕೊಟ್ಟಿದ್ರೂ ಘೋಷಣೆಯಾಗಿಲ್ಲ. ಜೊತೆಗೆ ಅವರು ಜೆಡಿಎಸ್ನಿಂದ ಸ್ಪರ್ಧಿಸಿದ್ರೆ ಅವರ ನಿಷ್ಠಾವಂತ ಕಾರ್ಯಕರ್ತರು ತಿರುಗಿ ಬೀಳೋದು ಖಂಡಿತ. ಮೋದಿಯನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಶೋಭಾ ನಮಗೆ ಬೇಡ ಅನ್ನುವ ಒಂದು ದಿಟ್ಟವಾದ ಹೋರಾಟ ಇಲ್ಲಿ ನಡೀತಾ ಇದೆ. ಮಾತ್ರ ಅಲ್ಲ, ಅತ್ಯಂತ ಶೋಭನಿಗೆ ವಿರೋಧವಾದ, ಶೋಭಾ ಕರಂದ್ಲಾಜೆ ಅವರಿಗೆ ವಿರುದ್ಧವಾದಂಥ ಅಭ್ಯರ್ಥಿಗಳು ಏನು ಮಾಡ್ತಾ ಇದ್ದಾರೆ, ಬಿಜೆಪಿಯವರು ಕೂಡ ನೋಟಕ್ಕೆ ನಾವು ಹಾಕ್ತಾ ಇದ್ದೀವಿ ಅಂತೇಳಿ. ಒಂದು ವೇಳೆ ನೋಟಕ್ಕೆ ಹೆಚ್ಚಿನ ಮತ ಬಿದ್ದಾಗ ಇದು ಶೋಭಾ ವಿರುದ್ಧ ಬಿದ್ದ ಮತಗಳಂತೆ ಪರಿಗಣಿಸಬೇಕಾಗತ್ತೆ. ಆದರೆ ಕಳೆದ ಬಾರಿಯ 1,81,000 ಅಂತರದಲ್ಲಿ ಕಡಿಮೆ ಆಗಬಹುದು, ಗೆಲುವಿನ ಅಂತರ ಬಿಜೆಪಿಗೆ ಕಡಿಮೆ ಆಗಬಹುದು. ಆದರೆ ಗೆಲ್ಲುವ ಸಾಧ್ಯತೆ ಜಾಸ್ತಿ ಇದೆ. ಏನೇ ಆದರೂ ಮೋದಿ ಅಲೆಯ ಬಲದಿಂದ ಶೋಭಾ ಗೆಲುವಿನ ಲೆಕ್ಕಾಚಾರ ಹಾಕಿದ್ದಾರೆ. ಆದರೆ ಸಾಮಾಜಿಕ ಜಾಲತಾಣಗಳ ಗೋಬ್ಯಾಕ್ ಮತ್ತು ಸಿಡಿ ವಿಚಾರ ಸ್ವಲ್ಪ ಮಟ್ಟಿನ ತೊಂದರೆ ಕೊಟ್ಟಿರೋದು ನಿಜ. ಇದನ್ನೆಲ್ಲ ಸಂಭಾಳಿಸಿ ಹೋಗಬೇಕಾದ ಸವಾಲು ಶೋಭಾ ಮುಂದಿದೆ. ಕ್ಯಾಮರಾ ಪರ್ಸನ್ ಸೂರಜ್ ಜೊತೆ ನಾಗರಾಜ್ ವರ್ಕಾಡಿ, TV5 ಉಡುಪಿ.